ಇನ್ನು ನಾನು ಆಗಲೇ ಹೇಳಿದೆ, ಒಂದು ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ಅಂತ. ಯಾಕೆ ಅಂದರೆ ಜಗಕ್ಕೇನಾದರೂ ಹೆದರಿ ಒಲ್ಲದ ಮನಸ್ಸಿನಿಂದ ಮದುವೆ ಆಗಿದ್ರೆ ಅದು ದುರಂತಗಳಿಗೆ ಆಹ್ವಾನ ಮಾಡ್ದಂಗೆ ಆಗುತ್ತೆ. ಪ್ರೇಮಲೋಕದ ಹಾಡು ನೆನಪಿಸ್ಕೊಳ್ಬೋದು ಬೇಕಾದ್ರೆ ನೀವಿಲ್ಲಿ. ಒಬ್ರನ್ನ ಪ್ರೀತಿಸಿ ಮತ್ತೊಬ್ರನ್ನ ಮದುವೆ ಆದ್ರೆ ದುರಂತಕ್ಕೆ ಆಹ್ವಾನ. ಮದುವೆ ಬಳಿಕ ಪತಿಗೆ ಪತ್ನಿಗೆ ಕೈ ಕೊಟ್ಟು ಹೋದ್ರೆ ದುರಂತ ಆಗೋದು ಖಚಿತ. ಮದುವೆ ಬಳಿಕ ಲವರ್ ಜೊತೆ ಪರಾರಿ ಆಗೋ ಬದಲು ಮೊದಲೇ ಹೇಳ್ಬಿಡ್ರಪ್ಪ. ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಮೊದಲೇ ಹೇಳ್ಬಿಡಿ. ಮನೇಲಿ ಒಪ್ಪದೇ ಇರಬಹುದು, ಬಟ್ ಸ್ಟಿಲ್ ನಿಮ್ಗೊಂದು ಆಪ್ಷನ್ ಇರುತ್ತೆ. ಆದ್ರೆ ಮದುವೆ ಆದ್ಮೇಲೆ, ಮದುವೆ ಆಗಿದ ತಕ್ಷಣ ನೀವು ನಿಮ್ಮ ಲವರ್ಗಳ ಜೊತೆ ಓಡ್ ಹೋಗ್ಬಿಟ್ರೆ ಇದು ತಮಾಷೆ ಅಲ್ಲ, ತಮಾಷೆ ಅಂತ ಅನ್ನಿಸ್ತಾ ಇರಬಹುದು. ನಿಮ್ಮನ್ನ ಕೈ ಹಿಡಿದವ್ರ ಕಥೆ ಏನಾಗ್ಬೇಕು? ಪತ್ನಿ ಪರಾರಿ, ಅವಮಾನ ಸಹಿಸದೆ ಪತಿ ಮತ್ತು ಆಕೆಯ ಮಾವ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಕೆಯ ಸೋದರ ಮಾವ, ಇವರಿಬ್ರಿಗೂ ಮದುವೆ ಮಾಡ್ತಿದ್ರಲ್ಲ, ಹರೀಶ್ ಮತ್ತೆ ಸರಸ್ವತಿಗೆ ಮದುವೆ ಮಾಡಿಸಿದಂತ ಸೋದರ ಮಾವನು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹರೀಶ್, ಸರಸ್ವತಿಯ ಪತಿ ಹರೀಶ್ ಮತ್ತು ಆಕೆಯ ಸೋದರ ಮಾವ ರುದ್ರೇಶ್ ಇಬ್ಬರ ಫೋಟೋಸ್ ನೀವು ನೋಡ್ತಾ ಇರ್ಬೋದು. ಮತ್ತು ಮದುವೆಯಾಗಿ 2 ತಿಂಗಳಿಗೆ ಲವರ್ ಜೊತೆ ಎಸ್ಕೇಪ್ ಆಗ್ಬಿಡ್ತಾರೆ ಸರಸ್ವತಿ. ಪತ್ನಿ ಲವರ್ ಜೊತೆ ಓಡಿ ಹೋಗಿದ್ದಕ್ಕೆ ಗಂಡ ಮನನೊಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ದಾವಣಗೆರೆ ತಾಲೂಕು ಗುಮ್ಮನೂರು ಗ್ರಾಮದಲ್ಲಿ ನಡೆದಿರೋ ದುರ್ಘಟನೆ ಇದು. ತಮಾಷೆ ಖಂಡಿತ ಅಲ್ಲ. ಬದುಕನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ಸಂಬಂಧಗಳ ಜೊತೆಗೆ, ಭಾವನೆಗಳ ಜೊತೆಗೆ ಆಟ ಆಡಬೇಡಿ. ಬಲವಂತಕ್ಕೆ ಮದುವೆ ಆಗಕ್ಕೆ ಹೋಗಬೇಡಿ. ಸರಸ್ವತಿ ಜೊತೆ 2 ತಿಂಗಳ ಹಿಂದೆ ಹರೀಶ್ ಮದುವೆ ಆಗಿತ್ತು. ಖುಷಿಯಿಂದಲೇ ಸರಸ್ವತಿ ಹಸೆಮಣೆ ಮೇಲೆ ಕೂತ್ಕೊಂಡು ತಾಳಿ ಕೂಡ ಕಟ್ಟಿಸ್ಕೊಂಡಿದ್ರು. ಅವರ ಮದುವೆಯ ದೃಶ್ಯಗಳನ್ನ ನೀವು ನೋಡಬಹುದು ಇಲ್ಲಿ. ಬಹಳ ಖುಷಿಯಾಗಿ ಮದುವೆ ಆಗಿದ್ರು ಇಬ್ರು. ಹರೀಶ್ ಪತ್ನಿ ಸರಸ್ವತಿ ಲವರ್ ಕುಮಾರ್ ಜೊತೆ ಎಸ್ಕೇಪ್ ಆಗಿದ್ದಾರೆ. ಗುಮ್ಮನೂರು ಗ್ರಾಮದ ದೇಗುಲದ ಸಿಸಿ ಕ್ಯಾಮೆರಾದಲ್ಲಿ ಇವರಿಬ್ರು ಎಸ್ಕೇಪ್ ಆಗಿರೋ ದೃಶ್ಯ ಸೆರೆಯಾಗಿದೆ. ಗ್ರಾಮದ ಹೊರವಲಯದಲ್ಲಿ ನಿಂತಿದ್ದ ಕಾರ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ. ಸರಸ್ವತಿ ತನ್ನ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿರೋ ದೃಶ್ಯ ಸೆರೆಯಾಗಿದೆ. ಇದರಿಂದ ಮನನೊಂದು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಕ್ಕಾಗಲ್ಲ, ಅವಮಾನ ಆಗುತ್ತೆ ನನಗೆ ಅಂತ ಹೇಳಿ ಸರಸ್ವತಿಯ ಗಂಡ ಹರೀಶ್ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಂತ ಹರೀಶ್ ಸುದ್ದಿ ಕೇಳ್ಕೊಂಡು ಸರಸ್ವತಿಯ ಮಾವ ರುದ್ರೇಶ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೋಡಿ, ಸರಸ್ವತಿ ಎಸ್ಕೇಪ್ ಆಗ್ತಾ ಇರೋ ದೃಶ್ಯವನ್ನ ನೀವು ಗಮನಿಸಬಹುದು. ನೋಡ್ರಿ, ಮದುವೆ ಅನ್ನೋದಿದೆಯಲ್ಲ, ಅದು 2 ಕುಟುಂಬಗಳು, 2 ಮನಸ್ಸುಗಳು ಒಪ್ಕೊಂಡು ಆಗ್ಬೇಕು. ಯಾರದ್ದೋ ಬಲವಂತಕ್ಕೆ ನೀವು ಮದುವೆ ಆಗಿ ನಾಳೆ ಸಹ ಓಡ್ ಹೋಗಿ ಮನೆಯವ್ರ ಆ ಮದುವೆಗೂ ದುಡ್ಡು ಖರ್ಚು, ಪುನಃ ಆಮೇಲೆ ಎಲ್ಲರ ಮನಸ್ಥಿತಿನೂ ಹಾಳು, ಬದುಕು ಹಾಳು. ಸರಸ್ವತಿ ಮದುವೆ ಮುನ್ನ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ಲು. ಸರಸ್ವತಿ ಅಂತ ಹೆಸರಿರುವ ಹಿನ್ನೆಲೆ ವೀಣೆ ಹಿಡ್ಕೊಂಡು ಶೂಟಿಂಗ್ ಮಾಡಿಸಿದ್ರು. ಹರೀಶ್ ಜೊತೆ ಸರಸ್ವತಿ ಸುಂದರ ದೃಶ್ಯ ಕಾವ್ಯಕ್ಕೆ ಪೋಸ್ ಕೊಟ್ಟಿದ್ಲು. ಬೇರೆ ಬೇರೆ ಕಡೆಗಳಲ್ಲಿ ಖುಷಿಯಾಗಿ ಫೋಟೋ ಶೂಟ್ ಕೂಡ ಈ ದಂಪತಿ ಮಾಡಿಸ್ಕೊಂಡಿದ್ರು. ಆದ್ರೆ ಅದಾದ್ಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ತನ್ನ ಲವರ್ ಜೊತೆಗೆ ಸರಸ್ವತಿ ಓಡ್ ಹೋದ್ರು. ಫೋಟೋಶೂಟ್ನ ದೃಶ್ಯಗಳನ್ನ ಕೂಡ ನೀವು ನೋಡಬಹುದು. ನಾನು ಒಂದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಆಮೇಲೆ ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳ್ತೀನಿ. ಸರಸ್ವತಿ ಲವರ್ ಜೊತೆ ಎಸ್ಕೇಪ್ ಆಗಿದ್ದಕ್ಕೆ ಆಕೆಯ ಪತಿ ಹರೀಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪತಿ ಮಾತ್ರ ಅಲ್ಲ, ಸರಸ್ವತಿಯ ಮಾವ ರುದ್ರೇಶ್ ಸಹ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸರಸ್ವತಿ ಮತ್ತು ಹರೀಶ್ ಮದುವೆ ಮಾಡಿಸಿದ್ದೆ ಅವರ ಮಾವ ರುದ್ರೇಶ್. ಸರಸ್ವತಿ ಪರಾರಿಯಾದ ಬಳಿಕ ಹರೀಶ್ ಸೂಸೈಡ್ ಹಿನ್ನೆಲೆ ಅವಮಾನ ಆಗಿತ್ತು. ಅವಮಾನವನ್ನ ತಡ್ಕೊಳ್ಳಾರದೆ ರುದ್ರೇಶ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 2 ಜೀವ ಹೋಯ್ತು. ಆ ಒಬ್ಬ ಹೆಣ್ಮಗಳ ದುಡುಕು ನಿರ್ಧಾರ, ಸರಸ್ವತಿಯ ದುಡುಕು ನಿರ್ಧಾರ, 2 ಜೀವಗಳು ಹೋಗಿದೆ. ಈಗ ಇದೇ ವಿಚಾರ ಮೊದಲೇ ಹೇಳ್ಬಿಟ್ಟಿದ್ದಿದ್ರೆ, ಮನೆಯಲ್ಲಿ ಮೊದಲೇ ಮಾತನಾಡ್ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮದುವೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಇವತ್ತಿನ ದಿನ ಮದುವೆ ಬಹಳ ಸೂಕ್ಷ್ಮ ವಿಚಾರ ಆಗೋಗಿದೆ. ತುಂಬಾ ನಾವು ಕ್ರೈಮ್ಗಳನ್ನು ನೋಡ್ತಾ ಇದ್ದೀವಿ ಮದುವೆ ವಿಚಾರದಲ್ಲಿ ನಡೀತಾ ಇರೋದು. ಮದುವೆಗಿಂತ ಮುಂಚೆ ಅಬ್ಬರವಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡು, ಏನೇನೆಲ್ಲ ಮಾಡಿಸ್ಕೊಂಡು, ಟ್ಯಾಟೂಗಳು ಹಾಕ್ಸ್ಕೊಂಡು, ಈಗೆಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳು ಹಾಕ್ಕೊಂಡು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಿಂಪಲ್ಲಾಗಿ ಮದುವೆ ಆದ್ರೂ ಅಥವಾ ಸಿಂಪಲ್ಲಾಗಿ ಬದುಕನ್ನು ನಡೆಸಿದ್ರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಆ ಬಾಂಧವ್ಯ ಗಟ್ಟಿಯಾಗಿರೋ ಥರ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಂಬಂಧಗಳಿಗೆ ಬೆಲೆ ಕೊಡಿ. ಕಾಲ ಮುಂದೆ ಹೋಗ್ತಾ ಇದೆ ಅಂತ ಆ ಸಂಬಂಧಗಳನ್ನು ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳೋದು ಬೇಡ ಅಂತ